ಯೋಗೇಶ್ ಟ್ರಕ್ಲಾಕ್ಸ್ ಇಜ್ಜಕ್ಕೆ ಬರೋ ನೋಡಿ. ಜಾಮ್ ಆಗ್ಬಿಟ್ಟು ಎಲ್ಲ ಗಾಡಿಗಳೆಲ್ಲ ಆಫ್ ಮಾಡ್ಕೊಂಡು ಕೂತವ್ರೆ. ಒಂದು 5,000 ಫೈನ್ ಹಾಕ್ಸ್ಕೊಂಡ್ ಬಂದಾರೆ 100 kg. ಅದಕ್ಕೆ ಈಗ ನಮ್ಮ ಗಾಡಿ ಒಂದು 10 ಬಾಕ್ಸ್ ಹಾಕಂತ ಇದೀವಿ. ಪಂಚಿಂಗ್ ಎಲ್ಲ ಸಿಗ್ತಾ ಇಲ್ಲ. ಶೋಪನೆಲ್ಲ 500 ರೂಪಾಯಿ ಫೈನ್ ಹಾಕ್ದ. ಯಾವುದೋ ಆಕಳ ಗಾಡಿ ಬಿದ್ದೋಗೈತೆ ನೋಡಿ. ನಮ್ಮ ಗಾಡಿ ಮೇಲೆ ಅಣ್ಣ ಅಂತ ಇದೆ. ಇವಾಗ ಡೀಸೆಲ್ ರೇಟ್ ನೋಡಿ ಇಲ್ಲಿ 81 ರೂಪಾಯಿ. ಕೆಂಪಿರೋದು ಮಾತ್ರ ಸ್ವೀಟ್ ಅಂದ್ರೆ ಸಿಕ್ಕಾಪಟ್ಟೆ ಸ್ವೀಟ್ ಅವೆ. ಇವಾಗ ಸ್ಟ್ರೈಕ್ ಮುಗೀತು, ಎಲ್ಲ ಹೊರಟವ್ರೆ. ಇವರು ಇವಾಗ 3 ಗಂಟೆ ಈಗ ಬಂದವ್ರೆ. ಬನ್ನಿ ಹೊರಡೋಣ. ಇವಾಗ ಸಿಂಗಲ್ ರೋಡ್ ಎಂಟ್ರಿ ಆಗಿದ್ದೀವಿ. ಆ ಗಾಡಿದು ಸ್ವಲ್ಪ ಓವರ್ ರೋಡ್ ಬಂದ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ನಮ್ದು ಬರ್ಬೇಕಾಯ್ತು, ಆ ಗಾಡಿ ಬಂದೈತೆ. ನಾವು ನಮ್ಮ ಗಾಡೀಲಿ ಎಲ್ಲ ತೆಗ್ದು ಆ ಗಾಡಿಗೆ ಹಾಕೋಣ ಅಂದ್ಕೊಂಡು ಈಗ ಆ ಗಾಡೀಲಿ ತಕ್ಕೊಂಡು ನಮ್ಮ ಗಾಡಿಗೆ ಹಾಕೊಂತ ಇದ್ದೀವಿ. ನೋಡೋಣ, ಇಲ್ಲಿ ಏನಿಲ್ಲ, ಮುಂದೆ ಎಲ್ಲ ನಾವು ಹೋಗಿ ಆ ಥರ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ರೀ ಆಗೈತಿ, ಹೊರಟೋಗ್ಬಿಟ್ರೆ ಸರಿ. ಇನ್ನು ಸಾಂಬಾ ಹತ್ರ ಹೋದ್ಮೇಲೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಬೇಕು. ಅಲ್ಲಿವರೆಗೂ ಏನು ಅವಶ್ಯಕತೆ ಏನಿಲ್ಲ. ನನಗರು ಆಲೆ ಒಂದು 10 ಕಿಲೋಮೀಟರ್ ಬರ್ತಿದ್ದಂಗೆ ಫುಲ್ ಜಾಮ ಆಯ್ತು. ಆಲೆ ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಗಾಡಿನ ಹಿಂದೆನೇ ಐತೆ. ಎಲ್ಲ ಟೀ ಕುಡಿಯೋಕೆ ಹಾಕಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಫುಲ್ ಜಾಮ ಆಗೈತೆ ನೋಡಿ. ಆಲ್ಮೋಸ್ಟ್ ಈ ಕಡೆ ಎಲ್ಲ ತಮಿಳ್ನಾಡು ಕಡೆ ಕೂಡ ಜಾಸ್ತಿ ಬರೋದು. ಈ ಕಡೆ ಅಂತಲ್ಲ, ಆಲ್ ಓವರ್ ಇಂಡಿಯಾ. ಏನು ಬಂದಾಗಿಂದ ಬರೀ ತಮಿಳ್ನಾಡು ಅಂತ ಅನ್ಕೊಂಬಿಡಿ. ಯಾಕಂದರೆ ತಮಿಳ್ನಾಡು ಕಡೆಗಳಿಗೆ ಅಬ್ರಾಜ್ ಅವರು ಎಲ್ಲ ಕಡೆನೂ ತುಳಿಯಾದ ಗುರು ಸಿಕ್ಕಾಪಟ್ಟೆ ನೋಡಿ. ಜಾಮ್ ಆಗ್ಬಿಟ್ಟು ಎಲ್ಲ ಗಾಡಿಗಳೆಲ್ಲ ಆಫ್ ಮಾಡ್ಕೊಂಡು ಕೂತವ್ರೆ. ನಾವು ಇನ್ನೇನು ಆಲೆ 3:45 ಆಯಿತು. ನಾವು ಮಲಿಕಣನ ಯಾರನ್ನ 35 ಒಬ್ಬರು ಸಾರ ನೋಡಿತಾರೆ ನೋಡಿ. ಲೆಫ್ಟ್ ಸೈಡಲ್ಲಿ ಫುಲ್ ಮಲಗ್ಬಿಟ್ಟವ್ರೆ. 2 ಸಲ ಗಾಡಿಗಳು ಹೋಯ್ತವೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಹೈವೇಲಿ ಫುಲ್ಲು ಎಲ್ಲ ಗಾಡಿ ಕೂತ್ಕೊಂಡ್ಬಿಟ್ಟವ್ರೆ. ಏನಾಗೈತೆ ಅಂತ ಗೊತ್ತಿಲ್ಲ ಮುಂದೆಗಡೆ. ಫ್ರೆಂಡ್ಸ್, ಏನು ಜಾಮ್ ಅಂತಂದರೆ ಇವರು ಎಲ್ಲೆಲ್ಲ ಅಂದ್ರೆ ಅಲ್ಲೆಲ್ಲ ಗಾಡಿಗಳು ಹಾಕೊಂಡು ಮಲಿಕಂತಾರಲ್ಲ, ಹಿಂದೆ ಕಚ್ಕೊಂಡು ಹೋಗಿರ್ತಾರೆ ನೋಡಿರಲ್ಲ, ಅವ್ರಿಂದ ತಗ್ಲಾಕೊಂಡಿರ್ತಾರೆ ನೋಡಿ. ಈ ಗಾಡಿ ನಾವು ಅಲ್ಲಿ ಹೋಗ್ಬೇಕಾದ್ರೆ ಲೋಡ್ ಮಾಡ್ತಾಯಿದ್ರು, ಅದು ಜಾಮ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಜಾಮಿನ ಇಲ್ಲ. ಇಲ್ಲಿ ಜಾಮ್ ಏನು ಅಷ್ಟೊಂದು ಏನಾಗಿಲ್ಲ ನೋಡಿ. ಅದೇ ಜಾಮ್ ಆಗಿರೋದು, ಇನ್ನೇನು ಜಾಮ್ ಆಗಿಲ್ಲ. ಇಲ್ಲಿ ಏನಾಯ್ತು ಅಂದರೆ ಮುಂದೆಗಡೆ ಸಿಂಗಲ್ ರೋಡ್ ಐತೆ. ಈ ಕಡೆಯಿಂದ ಒಂದು ಅರ್ಧ ಗಂಟೆ ಗಾಡಿಗಳು ಬಿಡ್ತಾರೆ, ತಿರ್ಗಾ ಮತ್ತು ಆ ಕಡೆಯಿಂದ ಒಂದು ಅರ್ಧ ಗಂಟೆ ಗಾಡಿಗಳು ಬಿಡ್ತಾರೆ ನೋಡಿ. ಈಗ ಆ ಕಡೆಯಿಂದ ಬರೋ ನಿಂತೋಗವೆ. ಈಗ ಈ ಕಡೆಯಿಂದ ರನ್ನಿಂಗ್ ಅದು ಮುಂದೆ ಯಾವುದೋ ಗಾಡಿ ಜಾಮ್ ಆಗೈತಂತೆ. ನಮ್ಮವ್ರು ಇವಾಗ ಬರ್ತಾವ್ರಿ. ಇದೇ ಜಾಗದಲ್ಲಿ ಗುರು ಯಾವಲ್ಲೂ ಆಕ್ಸಿಡೆಂಟು ಜಾಮು. ಮನೆ ನಾನು ಬರೋಬಾರ ಅಷ್ಟೇ ಗಾಡಿ ಆಕ್ಸಿಡೆಂಟ್ ಆಯಿತು ಇಲ್ಲೊಂದು. ಇವಾಗ ಏನಾಯ್ತು ಗೊತ್ತಿಲ್ಲ. ದಿ ನೆಕ್ಸ್ಟ್ ಡೇ ಗುರು ಪಾಪ ಇವರು 3-4 ಜನ ಅವರೇ. ಅಂದರೆ ಎಲ್ಲೆಲ್ಲಿ ಜಮ ಆಗ್ತದೆ ಅಲ್ಲಿ ಹೋಗಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ಬೆಳಗ್ಗೆ ಒಂದು ರಾತ್ರಿ 2 ಗಂಟೆಯಿಂದ ನೋಡ್ಕೊಂಡ್ಬಂದ್ಬಿಟ್ಟು ಪಾಪ ಎಷ್ಟು ಕಷ್ಟಪಡ್ತಾರೆ ಅಂದರೆ ಇವರು. ಏನು ಮಾಡ್ತೀರಾ ಸಂಬಳ. ಈಗ ಟೈಮ್ ಮಂದಿ 6 ಗಂಟೆ ಗುರು ನೋಡಿ. ಪಾಪ ಎಷ್ಟು ಕಷ್ಟಪಡ್ತಾರೆ ಬೆಳಗ್ಗೆಯಿಂದ ಅಂದರೆ ರಾತ್ರಿಯಿಂದ. ಹಂಗೆ ಬೇಜಾರಾಗೋಯ್ತು. ಎಲ್ಲ ನಂಗೆ ಗಾಡಿ ಆಫ್ ಆಗಲಿ ಬರೋದು, ಗಾಡಿಗಳನ್ನ ಕ್ಲಿಯರ್ ಮಾಡಿಸೋದು ಅಷ್ಟೇ ಆಗೈತೆ ನೋಡಿ. ಫುಲ್ಲು ಜಾಮು
ನೋಡಿ ಹಿಂದೆ ಫುಲ್ಲು ಇದಾಗ್ಬಿಟ್ಟಿದೆ. ಅವರು ಜಾಗ ಇದೆ ಅಂತ ಹೋಗ್ಬಿಟ್ರೆ ಎಲ್ಲ ರಿವರ್ಸ್ ಹೊಡಿತವ್ರೆ ನೋಡಿ. ಅಲ್ಲೊಂದು ಗಾಡಿ, ಇದೊಂದು ಗಾಡಿ, ಕಾರ್ಗಳು ನೋಡಿ, ಇನ್ನೊಂದು. ಅಲ್ಲ ನಾವೇನು ಇದು ಮಾಡ್ಬೇಕಲ್ಲಿ ಕೂತಿರೋರು. ಹಾಂ, ಬೆಳ್ಳಿ ಆಯ್ತು 12 ಗಂಟೆಯಿಂದ ಜಮಲ್ ತಗ್ಲಾಕೊಂಡಿದ್ದೀವಿ. ಇವ್ರು ಈಗ ಬಂದ್ಬಿಟ್ಟು ನುಗ್ಸಕ್ಕೆ ಹೋದ್ರೆ ಹೂ 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 ಸಾಲಕ್ಕೆ ಹೋಯ್ತವ್ರೆಲ್ಲ. ಅಲ್ಲ ಗುರು, ಇಲ್ಲೇ ಗಾಡಿ ಕಟ್ಟಾಗಲ್ಲ ಅಂತ ಸ್ವಲ್ಪ ಬರೀ ನೋಡು ಹೆಂಗೆ ಹಾಕೊಂಡವ್ರೆ ನೋಡಿ ಗುರು. ಇಲ್ಲಿ ಯಾವುದೋ ಒಂದು ಗಾಡಿ ಕೆಟ್ಟ ನಿಂತೈತೆ, ಇದಕ್ಕೆ ಜಾಮ್ ಆಗಿಲ್ಲ. ಮಾಮೂಲಿ ಒಂದು ಅರ್ಧ ಗಂಟೆ ಈ ಕಡೆ ಗಾಡಿ ಬಿಡ್ತಾರೆ, ಒಂದು ಅರ್ಧ ಗಂಟೆ ಆ ಕಡೆ ಗಾಡಿ ಬಿಡ್ತಾರೆ. ಹಂಗೂ ಜಾಮೇನೆ ನೋಡಿ. ಈ ಥರ ಆಗೋದ್ರೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಆಯ್ ಬೈ ಕನ ಹೋಗ್ಯಾ ಯೋಗೇಶ್ ಟ್ರಕ್ಲಾಕ್ಸ್ ಕನ್ನಡ, ट्रकलाकर योगेश ट्रकलाक्स कन्नड़ा। हाँ, तुम्हारा सब्सक्राइबर है भाई, तुम्हारा सब्सक्राइबर है, कन्नड़ा का सब्सक्राइबर, कन्नड़ा का यूट्यूबर। क्या नाम है आपके चैनल का? योगेश ट्रकलाक्स। हाँ, इज्जत के बारा वाले है ना, हमारा दोस्त है। हमारा मैसेज कर दिया तुमको, ठीक है भाई। हाँ भाई, ठीक है ठीक है ಅವರು. ಇವಾಗ ನಮ್ಮ ಸೇತಿ ಎಕ್ಸ್ಪ್ರೆಸ್ ಅಣ್ಣ ಸಿಕ್ಕಿದ್ರು, ಮಾತಾಡಿಸ್ದೆ. ಸ್ಟಿಕ್ಕರ್ ನೋಡ್ತಿದ್ದೆ ಹೆಂಗೆ ಗೊತ್ತಾಗೋಯ್ತು ಅವರೇ ಅಂತ. ಅವರು ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀನಿ ನೋಡಿ. ಅಲ್ಲೇ ಆ ಕಡೆ ಹೋಗ್ಬೇಕು. ಅಣ್ಣ ಎದ್ರ ಅಮ್ಮೋರು ಇವರಿಬ್ರು ಇವಾಗ ಎದ್ದವ್ರೆ. ಹಾಂ, ಚೆನ್ನಾಗಿ ನಿದ್ದೆ ಹೊಡೆದಿದ್ದೀರಾ. ಯಾರೋ ಲಾರಿ ಅವನು 3 ಗಂಟೆ ಅಲ್ಲ 3 ಕಿಲೋಮೀಟ್ರಿಂದ 6 ಹೊಡಿತಾನೆ ಇದ್ದೀನಿ. ಸೈ ಇಡೇ ಬಿಡ್ತಾ ಇಲ್ಲ ನೋಡಿ. ರೈಟ್ ಹೋದ್ರೆ ಅವನು ರೈಟ್ ಹೋಗ್ತಾನೆ, ಲೆಫ್ಟ್ ಹೋದ್ರೆ ಅವನು ಲೆಫ್ಟ್ ಹೋಗ್ತಾನೆ. ಆಪೋಸಿಟ್ ಮಾತ್ರ ಗಾಡಿಗಳು ಬರ್ತಾನೆ ಇವೆ ನೋಡಿ. ಈ ಬೆಳಗ್ಗೆ ಹೊತ್ತಂತೂ ಗಾಡಿ ಓಡ್ಸೋಕ್ಕಾಗಲ್ಲ ಗುರು, ಯಾಕಂದರೆ ಲೈನಲ್ಲೆಲ್ಲ ಫುಲ್ ಹೀಟ್ ಆಗೋತವೆ. ಅದರಿಂದ ನೋಡಿ ಒಟ್ಟಲ್ಲಿ ಗಾಡಿ ಓಡ್ಸೋಕೆ ಮಾತ್ರ ರೋಡ್ ಚೆನ್ನಾಗೈತೆ, ಇಷ್ಟೊಂದು ಬೇಜಾರಾಗಲ್ಲ. ಹಂಗೆ ನಮ್ಮ ಸೇತಿ ಎಕ್ಸ್ಪ್ರೆಸ್ ಅನ್ನ ಸಿಕ್ಕಿದ್ರು, ಮಾತಾಡಿಸ್ದೆ. ನಮ್ಮ JK ಬಾರವಲ್ಲ ಅವ್ರು ಬರ್ತೀನಿ ಅಂದರು, ಬರಲಿಲ್ಲ. ಇವಾಗ ನಮ್ಮ ಗಾಡಿನ ಉದಂಪುರ ಹಿಂದೆ ಸೈಡ್ಗೆ ಹಾಕಿದ್ದೀವಿ. ಯಾಕಂದರೆ ಆ ಗಾಡಿಲಿ ಒಂದು 10 ಬಾಕ್ಸು ನಮ್ಮ ಗಾಡಿ ಡಂಪ್ ಮಾಡಬೇಕು. ಅಂದರೆ ಆ ಗಾಡೀಲಿ ಓವರ್ಲೋಡ್ ಐತೆ, ಅದಕ್ಕೆ. ಅವರು ಇವಾಗ ಗಾಡಿ ಬಂತು. ಈಗ ನಾವೊಂದು 10 ಬಾಕ್ಸ್ ಕಂಡು ಒಳಗೆ ಹಾಕೊಂತೀವಿ. ಹಿಂದ್ಗಡೆ ಹಾಕೋಣಕ್ಕೆ ಹೋದರೆ ಸುಮ್ಮನೆ ಹಿಂಸೆ ಆಯ್ತೈತೆ, ಹತ್ತಿಕಕ್ಕೆ ತಗೊಳಕ್ಕಲ್ಲ. ಕಾಜಿಗೊಂಡು ಹತ್ರ ಎಷ್ಟೋ ಒಂದು 5,000 ಫೈನ್ ಹಾಕ್ಸ್ಕೊಂಬಂದಾರೆ 100 kgಗೆ. ಅದಕ್ಕೆ ಈಗ ನಮ್ಮ ಗಾಡಿ ಒಂದು 10 ಬಾಕ್ಸ್ ಹಾಕಂತ ಇದ್ದೀವಿ. 10 ಬಾಕ್ಸ್ ಹಾಕೊಂಡ್ರೆ ಸಾಕು, ಪಾಸ್ ಆತೈತೆ. ಸಾಕೋಣ 10 ಬಾಕ್ಸ್ ಹಾಕೊಂಡ್ರೆ. ಈಗ ನಮ್ಮ ಗಾಡೀಲಿರೋದು ಒಂದು ಡೆಫು, ಬೆಡ್ಶೀಟ್ ನಮ್ಮ ಗಾಡಿ ಇಕ್ತೀವಿ, ನೀರಿನ ಬಕೆಟು ಎಲ್ಲ ಗಾಡೀಲಿ ಇಕ್ತೀವಿ. ಒಂದು 10 ಬಾಕ್ಸ್ ಒಳಗೆ ಇಕ್ಕಂತೀವಿ. ಈಗ ಇಕ್ಕೊಂಡು ಹೋಗೋದು. ಅವರು ತಗೊಂಡಿದ್ದಾಯ್ತು 10 ಬಾಕ್ಸು ನಮ್ಗೆ ಒಳಗೆ ಇಕ್ಕೊಂಡಿದ್ದೀವಿ. ಇವನು ಈ ಗಾಡೀಲಿ ಬಂದಿರೋ ಪಾರ್ಟಿ ಏಯ್ ಅರ್ಥ ಆಗ್ತದೆ ಕಣ್ರಿ. ಅಣ್ಣ ಬ್ರಷ್ ಆಯ್ತಾ? ಅವರು ಇಲ್ಲಿ ಪಂಚಿಂಗ್ ಮಾಡ್ತಾನ ಅಂದ್ಕೊಂಡು ಪಂಚಿಂಗ್ ಎಲ್ಲ ಸಿಗ್ತಾ ಇಲ್ಲ. ಶೋಪನೆಲ್ಲ 500 ರೂಪಾಯಿ ಫೈನ್ ಆಗ್ದ. ಅದಕ್ಕೆ ಟೇಪ್ ಹಾಕ್ಬಿಟ್ಟು ಅಂಟಾಕ್ತಾ ಇದ್ದೀವಿ. ಗುರು ನಾನು ನಮ್ಮ ಗಾಡಿ ಬಿಟ್ಟು ನಾನು ಈ ಗಾಡಿ ಇರ್ತಾ ಇದ್ದೀನಿ. ನಮ್ಮನಿಗೆ ನಾನು ಹೇಳಿದ್ರೆ ಬೈತಾನೆ, ಅದಕ್ಕೆ ಏನು ಮಾತಾಡಕ್ಕೆ ಹೋಗಲ್ಲ. ಭಯ ಪಾಸ್ ಆಯ್ತಾ? ನಮ್ದು 18 ತೋರಿಸ್ತೈತೆ. 18 ಇವಾಗ ಇಲ್ಲೇ ಉದಂಪುರ ಹತ್ರ ರೈಟ್ ಅಂತ ಇದೀವಿ. ನಮ್ಮೊಂದು ಮ್ಯಾಪ್ ಹಾಕೊಂಡು ಹೋಗಿರ್ಬೇಕು, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವನು ಇಲ್ಲೇ ರೈಟ್ ಅನ್ನೋದ. ಅದು ಇವ್ ಅಣ್ಣ ನೋಡಿ ಹೇಳಿರೋದು. ಅಷ್ಟೋಗಿಲ್ಲ, ನಾಷ್ಟ ಮಾಡಬೇಕು. ಅವ್ನು ನಾಷ್ಟಕ್ಕೆ ಹಾಕಿರ್ತಾನೆ, ಫೋನ್ ಐತಿಲ್ಲ ನಾಷ್ಟಕ್ಕೆ ಹಾಕಿರ್ತಾನೆ. ಅವರು ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಹೋಗ್ತಾ ಇರೋದಕ್ಕೆ
ಎಷ್ಟು ಜಾಮ್ ಐತೆ ಅಂದರೆ ನೋಡಿ, ಇಲ್ಲೂ ಫುಲ್ಲು ಜಾಮ್, ಮ್ಯಾಗಡೆ ತಗೊಂಡು ಜಾಮು ನೋಡಿ, ಫುಲ್ಲು ಜಾಮ್ ಆಗೈತೆ. ನೋಡಿ ಯಾವುದೋ ಆಕಲ್ ಗಾಡಿ ಬಿದ್ದೋಗೈತೆ, ಮೊಬೈಲ್ಗಳು ಬಿದ್ದೋಗುತ್ತೆ ನೋಡಿ. ಮತ್ತೆ ತಿಂಗಳಲ್ಲಿ ನಿದ್ದೆ ಕಣ ಬಂದು ಎಳ್ಬಿಡೋನೆ. ಪೊಲೀಸವರು ಎಲ್ಲ ಕಡೆ ದುಡ್ಡು ಮಾಡ್ತಾವ್ರೆ ನೋಡಿ. ಏನು ಕಣ, ಇನ್ನೂರಿಂದು ವಿಡಿಯೋ ಮಾಡೋಣ ಅಂತೇಳಿ ಗಾಡಿ ಮೇಲೆ ಹತ್ತಿದ್ದೀವಿ. ನಾನು ಅಣ್ಣನ ಗಾಡಿ ಮೇಲೆ ಹತ್ತಿದ್ದೀನಿ, ನಮ್ಮ ಗಾಡಿ ಮೇಲೆ ಅಣ್ಣ ಹತ್ತ ಇದೆ. ಇಲ್ಲೇ ಘಾಟಲ್ಲಿ ಮ್ಯಾಗಿ ನೋಡೋಕೆ ತಿನ್ನೋಣ ಅಂತ ಹಾಕಿದ್ದೀವಿ ಎಳ್ಗಡೆ ಮೀನು. ಹಾಂ, ಯಾರ್ದು? 984534. ಟೀ ಅಂಗಡಿಲಿ ಹುಡುಗ ಒಬ್ಬನೇ ಇದ್ದ ಅಂತೇಳಿ ನಾನು ಅಡುಗೆ ಮಾಡೋಣ ಅಂತ ಹೋದೆ. ಯಾಕಂದರೆ ನಮ್ಮ ಕೈ ರುಚಿ ನಮಗೆ ಸರಿ, ಅದಕ್ಕೆ ನಾನು ಇಸ್ಕೊಂಡು ಮಾಡ್ತಾಯಿದ್ದೀನಿ. ನೀನೆಲ್ಲ ಹಚ್ಕೊಡು ಅಂತ ಹೇಳ್ದೆ, ಅವ್ನು ಹಚ್ಕೊಟ್ಟ. ನೋಡಿ ಎಡಗಡೆ ಎಲ್ಲ ಸೈಡ್ ಹಾಕಿದ್ದೀವಿ. ಬನ್ನಿಗೆ ಮ್ಯಾಗಿ ಹಾಕಂತ ತಿಂತಾಯಿದ್ದೀವಿ ಸ್ಯಾಂಡ್ವಿಚ್ ಥರ. ನೋಡ್ಬೋದು ಎಲ್ಲೋದ್ರೂ ಪೊಲೀಸರು ಇರ್ತಾರೆ ನೋಡಿ. ಇವಾಗ ನಮ್ಮ ರೆಗ್ಯುಲರ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಒಂದು, ಇದು ಲಾಸ್ಟ್ ಬಂಕು. ಇಟ್ಟ ಮೇಲೆ ಬಾರ್ಡ್ರ್ ಸಿಗುತ್ತೆ. ರೈಟ್ ಜಾಸ್ತಿ, ರೈಟ್ ಕಮ್ಮಿ ಇಲ್ಲಿ ಇರೋದ್ರಲ್ಲಿ. 81 ರೂಪಾಯಿ ನಮ್ಮ ಆ ಕಡೆ ಬರಲಿ. ಹಾಂ, ಅದು ಇವಾಗ ಡೀಸೆಲ್ ರೇಟ್ ನೋಡಿ ಇಲ್ಲಿ 81 ರೂಪಾಯಿ. ಇವಾಗ ಶ್ರೀನಗರ್ ಬಿಟ್ಟು ಪಂಜಾಬ್ ಎಂಟ್ರಿ ಆಗಿದ್ದೀವಿ. ಎಲ್ಲ ಹೋಗಿ ಒಂದು ಸ್ವಲ್ಪ ಟೀ ಕುಡಿಬೇಕು. ನಮ್ಮವನು ಅಣ್ಣ ನಾನ್ ಸ್ಟಾಪ್ ಮಾಡ್ಕೊಂಬೋದಾನೆ. ಅದು ಯಾರು ಹುಡುಗಿ ಕಾಯ್ತಾಳೋ ಇಲ್ಲ ಯಾರು ಕಾಯ್ತಾರೋ ಗೊತ್ತಿಲ್ಲ, ಮಾಡ್ಕೊಂಬರ್ತಾನೆ ಅವನು ಯಾವಾಗಿಂದ. ಹಾಂ, ನಂದು ಇನ್ನೊಂದು ಗಾಡಿಗೆ ಲೋಡ್ ಸೆಟ್ ಆಯಿತು ಡೆಲ್ಲಿಗೆ. ಅದನ್ನು ಒಂದು 2 ತಿಂಗಳು ಇಲ್ಲಿ ಲೋಕಲ್ ಓಡಿಸ್ತೀನಿ. ಅಲ್ಲ ಇವರು ಒಳ್ಳೆ ನಿದ್ದೆ ಮಾಡ್ತಾಯಿದ್ದು, ಒಳ್ಳೆ ಸಡನ್ನಾಗಿ ಎಬ್ಬರಿಸ್ಬಿಟ್ಟು ಅಡಿಕಿಳಿ ಅಂದ್ರೆ ಏನು ಅನ್ಕೋಣ. ದೇವರ ಹೇಳೋ ಅಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ನಿಲ್ಸ್ಬಿಟ್ಟು ಎದ್ದೋಳು ಅಂದ್ಬೇಕು ತಾನೇ, ಬಾಡದಲ್ಲಿ ತೊಗೊಬತ್ತೀನಿ ಅಂತ. ಪಾಪ ಅಣ್ಣ ಹಂಗೆ ತೊಳ್ದು ಚೆನ್ನಾಗಿ ನಿದ್ದೆ ಹೋಗಿತ್ತು. ನಾನು ಲೋಡ್ ಸೆಟ್ ಮಾಡಿ ಮಲಿಕಂಡು ಈಗ ಜಸ್ಟ್ 5 ನಿಮಿಷ ಆಯ್ತು ಮಲಿಕಂಡು ಆಗಲೇ ಆಗ್ಬಿಡುತ್ತೆ. ಫುಲ್ಲು ಜಾಮ್ ಆಗೈತೆ ನೋಡಿ. ಆಪೋಸಿಟ್ ಗಾಡಿಗಳು ಬರ್ತಾವೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ಹೆಂಗೆ ಗೊತ್ತವ್ರೆ. ಆಪಲ್ ತಿಂತ ಇದ್ದೀವಿ ಈ ಗಾಡೀಲಿ. ನಮ್ಮ ಗಾಡೀಲಿ ಇಕ್ಕಿದ್ರಲ್ಲ ಬಾಕ್ಸಲ್ಲಿ ಪಾರ್ಟಿನ ತಗೊಡ್ತಾನೆ. ಕೆಂಪಿರೋದು ಮಾತ್ರ ಸ್ವೀಟ್ ಅಂದ್ರೆ ಸಿಕ್ಕಾಪಡೆ ಸ್ವೀಟ್ ಅವೆ. ಅದೇನೋ ಉಪವಾಸ ಸತ್ಯಾಗ್ರಹ ಮಾಡ್ತಾರಂತೆ, ಅದಕ್ಕೆ ಜಾಮ್ ಆಗೈತಂತೆ. ರೈತರು ಪಂಜಾಬ್ ರೈತರು ಸ್ಟ್ರೈಕ್ ಮಾಡ್ರಣ, ಆಂಬುಲೆನ್ಸ್ ವಾಪಸ್ ಕಳ್ಸಿದ್ರು ಅವರೆಲ್ಲ ನೋಡಿ. ಎಲ್ಲ ಫುಲ್ ಜಾಮ್, ಅರ್ಧ ಗಂಟೆ ಇದೆ ನಮ್ಗೆ ಗೊತ್ತಿಲ್ಲ, ನಾನು ಮಲಿಕೊಂಡಿದ್ದೆ. ಅಪ್ಪಿ ಆಪಲ್ ತಿನ್ನಲ್ವಾ ನೋಡಿ. ಫುಲ್ಲು ಜಾಮ್ ಆಗೈತೆ, ಏನೋ ಸ್ಟ್ರೈಕ್ ಮಾಡ್ತವ್ರೆ ನೋಡಿ. ಇಲ್ಲಿ ರೋಡಲ್ಲಿ ಕೂತ್ಕೊಂಡವ್ರೆ ನೋಡಿ, ಎಲ್ಲ ಜಾಮ್ ಆಯ್ತು ಫುಲ್ಲು ನೋಡಿ. ಏನೋ ಈ ಕಡೆ ಎಲ್ಲ ಫುಲ್ಲು ಚೆನ್ನಾಗಿ ಮಾಡ್ತಾರೆ ಗುರು ಸ್ಟ್ರೈಕ್ ಎಲ್ಲ. ಇವಾಗ ಸ್ಟ್ರೈಕ್ ಮುಗೀತು, ಎಲ್ಲ ಹೊರಟವ್ರೆ. ಅಲ್ಲಿ ಕೂತವ್ರೆ, ನನ್ನ ಮಗ ಬಂದೇ ಬಿಟ್ಟ ಹೊಡೆಕೊಟ್ಟ ಬಿಟ್ಟವ್ರೆ ಇವನಿಗೆ ನೋಡಿ. ಇದು ಹೊಡೆದಿರೋರು ಇವಾಗ ಅಲ್ಲ. ಬತ್ತಿದಂಗೆ ಟೋಲೆಲ್ಲ ಕ್ಲಿಯರ್ ಆಯಿತು. ಮತ್ತೆ ಇನ್ನೊಂದು ಟೋಲ್ ಮೇಲೆ ಜಾಮ್ ಮಾಡಿರೋದು ಇವರು ನೋಡಿ. ಟೋಲು ಫ್ರೀ ಬಿಟ್ಟವ್ರೆ. ನಮ್ಮವರೆಲ್ಲರೂ ಹೋಗ್ತಿಲ್ಲ, ಹೆಂಗ ಟೋಲ್ ಫ್ರೀ ಬಿಟ್ಟು 300 ರೂಪಾಯಿ ಉಳಿತು ನಮಗೆ. ಎಲ್ಲ ರಾಕೆಟ್ ಹೋದಂಗೆ ಹೋಯ್ತಾರ ಗುರು, ಅವಾಗಿಂದ ಜಾಮ್ ಆಗಿರೋದಕ್ಕೂ ನೋಡಿ.
ಗಾಡಿಗಳೆಲ್ಲ ಸೈಡ್ ಹಾಕಿ ಊಟ ಮಾಡೋಣ ಅಂತ ನಿಂತಿದ್ವಿ. ಅಡುಗೆ ಮಾಡೋಣ ಅಂದ್ಕೊಂಡು ಆಗಲಿಲ್ಲ ನೋಡಿ. ಎಲ್ಲ ಪ್ಯೂರ್ ವೆಜ್ ಹೋಟ್ಲೆ.